ಡಿಜಿಟಲ್ ತಾಣಗಳಲ್ಲಿ ಫೇಕ್ ನ್ಯೂಸ್ ಹಾವಳಿ ಜಾಸ್ತಿನೇ ಆಗ್ತಾ ಇದೆ. ಇದರಿಂದ ಕೋಮು ಸಂಘರ್ಷ ಆಗಿರ್ಬೋದು, ಸಮಾಜದಲ್ಲಿ ಅಶಾಂತಿ ಬಹಳಷ್ಟು ಸೃಷ್ಟಿಯಾಗ್ತಾ ಇದೆ ಅನ್ನೋದು. ಇದರ ಬಗ್ಗೆ ಸಾರ್ವಜನಿಕರು ಕೂಡ ಆರ್ಮ್ಯಾಕ್ಸ್ ಜೊತೆ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಸೈಬರ್ ಕ್ರೈಮಲ್ಲಿ ಅವರು ಆ್ಯಕ್ಷನ್ ತಗೊಂಡ್ರೆ ಫೇಕ್ ನ್ಯೂಸ್ನ ತಡೆಗಟ್ಬೋದು. ಹಂಗೆ ಫೇಕ್ ನ್ಯೂಸ್ ತಡೆಗಟ್ಟಿಲ್ಲ ಅಂದರೆ ಪ್ರಾಬ್ಲಮ್ಸ್, ಕಾನ್ಫ್ಲಿಕ್ಟ್ ಜಾಸ್ತಿ ಆಗುತ್ತೆ ಸೊಸೈಟಿಯಲ್ಲಿ. ಪೊಲಿಟಿಕಲ್ ವೈಸು ಸರಿ, ಆಮೇಲೆ ನ್ಯಾಷನಲ್ ವೈಸು ಜಾಸ್ತಿ ಆಗುತ್ತೆ ಕಾನ್ಫ್ಲಿಕ್ಟೆನ್ಸಸ್. ಪ್ರೆಸೆಂಟ್ ಡೇಸಲ್ಲಿ ಅದೇ ಅದು ಸೈಬರ್ ಕ್ರೈಮ್ ಅವ್ರು ಆ್ಯಕ್ಷನ್ ತೊಗೊಬೇಕು. ಯಾಕಂದರೆ ಅವರು ಆ್ಯಕ್ಷನ್ ತೊಗೊಂಡೇ ಮಾಡೋಕ್ಕಾಗುತ್ತೆ, ನಮ್ಮ ಕೈಯಿಂದ ಏನು ಮಾಡೋಕ್ಕಾಗಲ್ಲ. ಅಡ್ವಾಂಟೇಜ್ ತುಂಬ ಇದೆ, ಅದು ಹೆಂಗೆ ಉಪಯೋಗಿಸ್ಕೊತಾರೆ ಅದ್ರ ಮೇಲೆ ಬಿಟ್ಟಿದ್ದು. ನನಗೆ ಆಲ್ಮೋಸ್ಟ್ ಎಲ್ಲ ಅಡ್ವಾಂಟೇಜೇ ಇದೆ. ಸ್ಟಡೀಸ್ಗೆ ರೀಲ್ಸ್ ನೋಡ್ತೀನಿ ಇಲ್ಲ ಅಂತ ಅಲ್ಲ, ಬಟ್ ಏನಂದರೆ ಅದೇ ಹೆಂಗೆ ಉಪಯೋಗಿಸ್ಕೊತಾರೆ ಅದ್ರ ಮೇಲೆ ಡಿಪೆಂಡು. ಹಾಂ ಹಾಂ ಅದೇನಾದ್ರು ರೂಮರ್ಸು ತುಂಬ TRPಗೋಸ್ಕರ ಏರಿಸ್ತಾರೆ, ಕಳ್ಸೋರ್ಗೇನು ಕಳ್ಸಿರ್ತಾರೆ, ಅದು ನೋಡೋದ್ರ ಮೇಲೆ ಡಿಪೆಂಡ್. ಅದು ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಹಾಕಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ಕೇಳಕ್ಕೆ ಹೋಗ್ಬೇಡಿ. ಹಾಂ ಮಾಡ್ತಿದ್ದೀನಿ. ಅದೇ ಅಡ್ವಾಂಟೇಜ್ ತುಂಬ ಇದೆ, ಸ್ಟಡೀಸಿಗೆ ತುಂಬ ಹೆಲ್ಪ್ ಆಗ್ತೈತೆ ನನಗೆ, ಟೈಮ್ ಪಾಸ್ಗೂ ತುಂಬ ಚೆನ್ನಾಗಿ ಆಗ್ತೈತೆ. ಅದು ಬಿಟ್ಟರೆ ಅದೇ ಹೇಳ್ತಾಯಿದ್ದೀನಿ, ಹೆಂಗೆ ಯೂಸ್ ಮಾಡ್ಕೊತಾರೆ ಅದ್ರ ಮೇಲೆ ಡಿಪೆಂಡು. ಅಡ್ವಾಂಟೇಜಾ ಡಿಸ್ಅಡ್ವಾಂಟೇಜ್ ಅದು ಅವ್ರ ಕೈಗೆ ಬಿಟ್ಟಿದೆ. ಅದು ಫೇಕ್ ಅಂದರೆ ಫೇಕ್ ನ್ಯೂಸ್ ಬರ್ತಿದೆ, ಬಟ್ ಅದು ನಮಗೆ ಯೂಸ್ ಇಲ್ಲ. ಬಟ್ ಅವ್ರು ನಿಜವಾಗ್ಲೂ ಮಾಡ್ತಾರಂದರೆ ನಿಜವಾಗ್ಲೂ ಮಾಡಬೇಕು, ಫೇಕ್ ನ್ಯೂಸ್ ಆಗಬಾರ್ದು. ಎಲ್ಲರೂ ಅದನ್ನೇ ನಂಬ್ಕೋತಾರೆ. ಇವಾಗ ಗ್ಯಾಸ್ ಅದು ಫೇಕೋ ನಿಜಾನೋ ಗೊತ್ತಿಲ್ಲ, ಬಟ್ ಅದು ನಮಗೂ ಗೊತ್ತಿಲ್ಲ ಫೇಕಾ ನಿಜಾನ ಅಂತ. ಬಟ್ ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಇವಾಗ ವೈರಲ್ ಆಗ್ತಿದೆ. ತಪ್ಪು ಅದು. ಸೋಷಿಯಲ್ ಮೀಡಿಯಾ ಇದು ಯೂಸ್ಲೆಸ್ಸು, ಈ ಥರ ಎಲ್ಲ ಮಾಡಬಾರ್ದು. ಬಟ್ ಈ ಥರ ಸೋಷಿಯಲ್ ಮೀಡಿಯಲ್ಲಿ ಮಾಡ್ತಿದ್ದಾರೆ, ತಪ್ಪದು. ಬ್ಯಾನ್ ಮಾಡಿಸ್ಬೇಕು. ಆ ಥರ ಎಲ್ಲ ಫೇಕ್ ಅದು ಬರ್ತಾಯಿದ್ರೆ ಅದ್ರ ಮೇಲೆ ಕೇಸ್ ಹಾಕಬೇಕು. ಬೇರೆದ್ರ ಮೇಲೆಲ್ಲ ಕೇಸ್ ಹಾಕ್ತಾರೆ. ಈ ಥರ ಫೇಕ್ ಯೂಸ್ ಬಂದಮೇಲೆ ಫೇಕದ ಮೇಲೂ ಕೇಸ್ ಹಾಕಬೇಕು ಅಂತ. ಫೇಕ್ ನ್ಯೂಸ್ ಮೇಲೆ ಹಾಕ್ಬೇಕು, ಆ್ಯಪ್ ಮೇಲೆ ಹಾಕ್ಬೇಕು. ಈಗ ಸೋಷಿಯಲ್ ಮೀಡಿಯಾ ಅಂತ ಯೂಸ್ ಮಾಡಿದ್ರೆ ಅದರಿಂದನೂ ಸ್ವಲ್ಪ ನ್ಯೂಸೆನ್ಸ್ ಎಲ್ಲ ಆಗುತ್ತೆ. ಬಟ್ ತುಂಬ ಏನೇನೋ ಆಗುತ್ತೆ, ಸ್ಪಾಯ್ಲ್ ಆಗುತ್ತೆ. ಬಟ್ ಅದಕ್ಕೋಸ್ಕರ ಬೇಕು ನ್ಯೂಸಲ್ಲಿ ಅದಕ್ಕೋಸ್ಕರ ಅಂತಲೇ ಇವಾಗ ಫೇಕ್ ನ್ಯೂಸ್ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ನಾವು ಮುಂದೆ ನಿಂತು ಮಾತಾಡಲೇಬೇಕು. ಫೇಕ್ ಅಂತ ಅಂದಮೇಲೆ ಅದನ್ನೇ ನಂಬ್ಕೋತಾರೆ ಜನ. ಒಬ್ಬೊಬ್ಬರು ಸೋಷಿಯಲ್ ಮೀಡಿಯಾ ಅಂದಮೇಲೆ ತುಂಬ ಈವ್ನಿಂಗ್ ಆಗಲಿ ಮಾರ್ನಿಂಗ್ ಆಗಲಿ ಎಲ್ಲರೂ ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡ್ತಿರ್ತಾರೆ. ಅವ್ರು ಏನು ಹಾಕಿದ್ರು ಅದನ್ನು ನಿಜ ಅನ್ಕೋತಾರೆ. ಅದಕ್ಕೋಸ್ಕರ ಅದನ್ನು ಸ್ಟಾಪ್ ಮಾಡಬೇಕಷ್ಟೆ. ಅವ್ರಿಗೆ ವ್ಯೂಸ್ಗೋಸ್ಕರ ಪ್ಲಸ್ ಅವ್ರ ಹೈಪ್ಗೋಸ್ಕರ ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡ್ತಾರೆ. ಇವಾಗ ನೀವು ನೋಡ್ಬೋದು, ಮೋದಿದು ಏನು ತಪ್ಪು? ಮೋದಿ ಹೋಗಿ ವಾರ್ ಮಾಡಿಸೋಣ? ಇಲ್ಲ ತಾನೆ. ಇವಾಗ ಸಿಲಿಂಡರ್ಗೆ ಶಾರ್ಟೇಜ್ ಆಗಿರೋದು ಮೋದಿಯಿಂದನ? ಇಲ್ಲ ತಾನೆ. ಅದು ಏನು ವಾರ್ ಆಗಿರೋದು ಅವ್ರ ಮಧ್ಯ ಬಗ್ಗೆ. ಮೋದಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಹೋಗಿ ಮೋದಿನ ಇದು ಮಾಡೋದು ಪ್ಲಸ್ ಮೋದಿನ ಟ್ರೋಲ್ ಮಾಡೋದು ಅದೆಲ್ಲ ತಪ್ಪು. ಹಾಂ, ಅದು ದೊಡ್ಡ ತಪ್ಪದು. ಅದು ಮಾಡಬಾರ್ದು. ಯಾಕಂದರೆ ಅದು ನಮ್ಮ ನೇಷನ್ PM ಅವನು ನಮ್ಮ ದೇಶಕ್ಕೋಸ್ಕರ ಎಲ್ಲ ಮಾಡ್ತಿರೋದು. ಅವ್ನು ಬೇರೆ ದೇಶಕ್ಕೆಲ್ಲ ಮಾಡ್ತಾ ಇಲ್ಲ. ಹಾಂ ಅದು ಜಾಸ್ತಿ ಆಗ್ತೈತೆ. ಹಾಂ, ಅದು ಬೇಕು. ಯಾಕಂದರೆ ಫೇಕ್ ಅಕೌಂಟ್ಸಿಂದ ಎಲ್ಲರಿಗೂ ಕ್ರಿಮಿನಲ್ ಕೇಸಸ್ಸು ಜಾಸ್ತಿ ಆಗ್ತೈತಲ್ಲ, ಅದಕ್ಕೆ. ಹಾಂ, ಅದು ಅವ್ರ ಹೈಪ್ಗೋಸ್ಕರ. ಅದು ಸರಿ, ಕರೆಕ್ಟ್. ಅದೆಲ್ಲ ಮಾಡಬಾರ್ದು. ಪ್ಲಸ್ ನಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡಬೇಕು. ಆ ಫೇಕ್ ನ್ಯೂಸ್ ಎಲ್ಲ ಮಾಡೋ ಬದಲು ನಮ್ಮ ಕರಿಯರ್ ಮೇಲೆ ಫೋಕಸ್ ಆದರೆ ನಾವು. ಫೇಕ್ ನ್ಯೂಸ್ಗಳು ಈಗಂತಲ್ಲ, ಯಾವಾಗಲೂ ಇದೆ. ಅದು ಇದ್ದೇ ಇದೆ. ಜನ ಯಾವಾಗ ಉಟ್ಕೊಂಡಿದ್ದಾರೆ ಅವಾಗವರೆಗೂ ಎಲ್ಲ ಇದ್ದೇ ಇದೆ. ಆದರೆ ಜನ ಎಚ್ಚೆತ್ಕೊಳ್ಬೇಕು ಅಷ್ಟೇ. ಒಳ್ಳೇದು ನೋಡಬೇಕು, ಅದನ್ನ ಫೇಕ್ ಇರೋದು ಬಿಟ್ಬಿಡ್ಬೇಕು. ಒಳ್ಳೆಯದನ್ನು ಒಳ್ಳೆಯ ರೀತಿಯಿಂದ ನಾವು ಇದನ್ನು ಮಾಡಿಕೊಂಡು ಅನುಸರಿಸ್ಕೋಬೇಕಷ್ಟೇ. ಹೌದು, ಸರಿ ಇದೆ. ನೀವು ಹೇಳೋದು ಕರೆ ಇದೆ. ತಪ್ಪದು ಮಾಡಬಾರ್ದು. ಶೇರ್ ಮಾಡಬಾರ್ದು. ನಾವು ತಿಳ್ಕೊಂಡು
ಸತ್ಯಾಸತ್ಯ ತಿಳ್ಕೊಂಡು ಶೇರ್ ಮಾಡಬೇಕು. ಅಂದರೆ ಇದರಿಂದ ಕೆಲವಷ್ಟು ಮರ್ಯಾದೆ ಹಾಳಾಗೋದು ಮತ್ತು ತುಂಬ ವಿಷಯಗಳೆಲ್ಲ ಆಗ್ತದೆ. ಖಂಡಿತ ಹಾಳಾಗಿದ್ದ ಉದಾಹರಣೆಗಳು ಇದ್ದಾವೆ. ಆದರೆ ಈ ರೀತಿ ಮುಂದಾಗಲಾರ್ದಂಗೆ ನೋಡ್ಕೋಬೇಕು, ಜನನೇ ಪಬ್ಲಿಕ್ಕೇ ನೋಡ್ಕೋಬೇಕು. ಅಂದರೆ ನಮ್ಮಗಳ ಕೈಯಲ್ಲಲ್ವ? ಹೌದು 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 ಹೌದು. ಈಗ ಇದಕ್ಕೆ ವಿಶೇಷ ಕಾನೂನು ಏನಾದರೂ ಬೇಕಂತ ಅಥವಾ ಜನಗಳಿಗೆ ಅರಿವು ಬೇಕಂತೀರಾ? ಯಾವ್ದು ಬೇಕಂತೀರಾ? ಕಾನೂನು ಯಾರು ಮಾಡ್ತಾರೆ? ನಾವೇ ಹುಷಾರಾಗಬೇಕು, ನಾವೇ ಎಚ್ಚೆತ್ಕೋಬೇಕು. ಎಲ್ಲದಕ್ಕೂ ಒಂದು ಕಾನೂನು ಸರ್ಕಾರ ಅಂದ್ರೆ ಎಲ್ಲಿ ಆಗ್ತೈತಿ? ಜನನೇ ಎಚ್ಚೆತ್ಕೊಳ್ಬೇಕಲ್ವಾ? ಕಾನೂನು ಮಾಡೋಕ್ಕಿಂತ ಮುಂಚೆ ಜನಗಳ ಎಲ್ಲ ಟಾಪ್. ಸೋಷಲ್ ಮೀಡಿಯಾದಲ್ಲಿ ನಾನು ಜಾಸ್ತಿ ಯೂಸ್ ಮಾಡಲ್ಲ ಸೋಷಲ್ ಮೀಡಿಯಾ. ನನಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಅಂದರೆ ಸೋಷಲ್ ಮೀಡಿಯಾದಲ್ಲಿ ಜಾಸ್ತಿ ಫೇಕ್ ನ್ಯೂಸ್ಗಳು ಜಾಸ್ತಿ ಬರುತ್ತೆ. ಅಂದರೆ ಸೋಷಲ್ ಮೀಡಿಯಾ ಯೂಸ್ ಮಾಡೋದು ಸ್ವಲ್ಪ ಡೇಂಜರ್ ಇದೆ. ಸೋಷಲ್ ಮೀಡಿಯಾ ಒಳ್ಳೆಯದಕ್ಕೆ ಯೂಸ್ ಮಾಡಿದ್ರೆ ಓಕೆ. ಎಷ್ಟೊಂದು ಜನ ಅದನ್ನು ಡಿಸಡ್ವಾಂಟೇಜ್ ತೊಗೊತಾವ್ರೆ. ಆಮೇಲೆ ಅಷ್ಟೇ. ಅದಕ್ಕೆ ಅದೇ ನೀಟಾಗಿ ಇನ್ಫಾರ್ಮೇಷನ್ ತೊಗೊಂಡು ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡಬೇಕು. ಫಾಲ್ಸ್ ನ್ಯೂಸ್ ಬೇಡ ಅಂತ. ಜಾಸ್ತಿ ಏನು ಯೂಸ್ಫುಲ್ ಆಗಲ್ಲ ಮ್ಯಾಮ್. ಬಟ್ ಗ್ರೂಪ್ಸಲ್ಲಿ ಇವರು ಇನ್ಫಾರ್ಮೇಷನ್ ಹಾಕ್ತಾರೆ, ಅದೊಂದು ನೋಡ್ಕೋಬೇಕಷ್ಟೇ. ಅದಕ್ಕೆ ಯೂಸ್ ಇಲ್ಲ ಅಂದ್ಬಿಟ್ಟು ನಾನು ಇದು ಕೀಪ್ಯಾಡ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಿಲ್ಲ. ಸುಮ್ಮನೆ ಜಾಸ್ತಿ ಫಸ್ಟ್ ಯೂಸ್ ಮಾಡ್ತಿದ್ದೆ ಆಗ ಬರೀ 8 to 10 hours ಸ್ಕ್ರೀನಿಂಗ್ ಟೈಮೇ ಬಂದುಬಿಡೋದು. ಅದಕ್ಕೆ ಹೆಲ್ತ್ಗೂ ಸರಿ ಇಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟಿದೆ ಅದು. ಹಾಂ, ಫೇಸ್ ನ್ಯೂಸ್ಗಳು ಅದು ಹರಡಂಗಿಲ್ಲ. ಬಟ್ ಜನಕ್ಕೆ ಏನೂ ಸಿಗಲ್ಲ ಅಂದ್ಬಿಟ್ಟು ಮಾಡ್ತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಕಮೆಂಟ್ ಮಾಡೋದು ಅವ್ರ ಮೆಂಟಾಲಿಟಿ ಪ್ರಕಾರ ಮೇಲೆ ಹೋಗುತ್ತೆ ಮ್ಯಾಮ್. ಅದನ್ನ ಮಾಡಬಾರ್ದು, ಬಟ್ ಏನು ಮಾಡೋಕ್ಕಾಗಲ್ಲ ಆ ಥರ ಮಾಡಿದಾಗ. ಸರ್, ಇವಾಗ ಹೇಳ್ಬೇಕಂದ್ರೆ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಆಲ್ ಓವರ್ ಎಲ್ಲರೂ ಮಕ್ಕಳಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ. ಅದು ಲೈಕ್ ಏನಂದರೆ ಇಲ್ಲ ಅಂದರೆ ಇರೋದಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಇದೆ. ಫೋನ್ ಇದ್ಮೇಲೆ ಸೋಷಿಯಲ್ ಮೀಡಿಯಾ ಅಂತೂ ಇದ್ದೇ ಇರುತ್ತೆ. ಒಂದು ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್, ಯಾವುದಾದ್ರೂ ಒಂದು, ಗೂಗಲ್, ಪ್ರತಿಯೊಂದಕ್ಕೂ ಓದೋದಿಂದ ಹಿಡಿದು ಲೈಕ್ ನಾಲೆಜ್ ತಿಳ್ಕೊಳ್ಳೋವರೆಗೂ, ಟೈಮ್ ಪಾಸ್ ಆಗೋವರೆಗೂ ಎಲ್ಲ ಕಡೆನೂ ಯೂಸ್ ಮಾಡ್ತಾರೆ ಸರ್ ಸೋಷಿಯಲ್ ಮೀಡಿಯಾ ಬಗ್ಗೆ. ಹೌದು ಸರ್, ಬೇಕು ಲೈಕ್ ಹೇಳೋಕ್ಕಾಗೋದಿಲ್ಲ ಸರ್. ತುಂಬ ಜನ ತಪ್ಪಾಗೂ ಉಪಯೋಗಿಸ್ತಾರೆ, ತುಂಬ ಜನ ಉಪಯೋಗಕ್ಕೂ ಉಪಯೋಗಿಸ್ತಾರೆ, ಇರುತ್ತೆ ಸರ್. ಆ ಥರ ಡಿಪೆಂಡ್ ಆಗುತ್ತೆ. ಅಡ್ವಾಂಟೇಜಸ್ ಹೇಳ್ಬೇಕಂದ್ರೆ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಅಪ್ಡೇಟಾಗಿ ನಮಗೆ ನ್ಯೂಸು ಏನೇನು ನಡೆಯುತ್ತೆ ರಾಜ್ಯದಲ್ಲಿ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ನ ಸಿಗುತ್ತೆ ಸರ್. ಡಿಸ್ಅಡ್ವಾಂಟೇಜಸ್ ಅಲ್ಲೇ ನೀವು ಹೇಳ್ದಂಗೆ ಕೆಟ್ಟದಾಗಿ ಯೂಸ್ ಮಾಡ್ತಾರೆ, ಅದನ್ನು ಇರುತ್ತೆ ಸರ್. ಹೌದು ಸರ್, ತುಂಬ ಇದೆ ಆ ಥರ. ಒಬ್ರು ಹೇಳೋದಂದ್ರೆ ಇನ್ನೊಬ್ರು ಅದನ್ನು ಆಡ್ಕೊಳೋದು, ನಗಿಯೋದು, ಟ್ರೋಲ್ಸ್ ಆಗುತ್ತೆ, ಆ ಥರ ಎಲ್ಲ ನಡೆಯುತ್ತೆ ಸರ್. ಹೌದು ಸರ್, ಸೋಷಿಯಲ್ ಮೀಡಿಯಾದಿಂದನೇ ಹೇಳ್ಬೇಕಂದ್ರೆ ಪ್ರತಿಯೊಂದೂ ಅದೇ ಹೇಳ್ತಾರಲ್ಲ, ಒಬ್ರು ಹೇಳಿದ್ರೆ ಇನ್ನೊಬ್ರು ಮಾತು ಬೇರೆ ಥರ ತಿರುಗುತ್ತೆ, ಆ ಥರ ಸರ್. ಗಾಳಿ ಸುದ್ದಿ ಥರ ಸರ್. ಇಲ್ಲ ಅನಿಸುತ್ತೆ ಸರ್ ನನ್ನ ಪ್ರಕಾರ. ಬಟ್ ಇವಾಗ ಜನ್ರೇಷನ್ಗೆ ಅಂದರೆ ಉಪಯೋಗ ಮಾಡಲೇಬೇಕು ಅನ್ನೋ ಥರ ಅನಿಸುತ್ತೆ ಸರ್ ನನಗೆ. ಲಿಮಿಟ್ ಇರಬೇಕು ಸರ್ ಯೂಸ್ ಮಾಡಬೇಕಾದ್ರೆ. ಪ್ರತಿಯೊಂದು ಮುಳುಗೋಗೋದು ಅದರಲ್ಲೇ. ಇವಾಗ ಹೆಂಗಾಗೋಗಿದೆ ಅಂದರೆ ಫೋನ್ ಓಪನ್ ಮಾಡಿದ ತಕ್ಷಣ ಎಷ್ಟು ಅವರ್ ಹೋಗುತ್ತೆ ಅಂತಂದು ನಮ್ಗೆ ಗೊತ್ತಾಗೋದಿಲ್ಲ. ಲಿಮಿಟ್ ಇರಬೇಕು ಯೂಸ್ ಮಾಡಬೇಕಂದ್ರೆ. ನಮಗೆ ನಮ್ಮ ಕಾನ್ಸಂಟ್ರೇಟಲ್ಲಿ ಇದ್ದರೆ ನಾವು ಯೂಸ್ ಮಾಡ್ಬೋದು ಸರ್. ಹೌದು ಸರ್, ಇರುತ್ತೆ. ಹೌದು ಸರ್, ಅದು ಕರೆಕ್ಟೇ. ಫೋನ್ ಎತ್ತಿಕ್ಬಿಟ್ಟು ಇವಾಗ ತುಂಬ ಜನ ನೀಟು IAS ಎಲ್ಲ ಆಗಿರೋರೆಲ್ಲ ಫೋನ್ ಎತ್ತಿಕ್ಕಿರಿ ಇಷ್ಟು ವರ್ಷ ಅಂತ ಎತ್ತಿಕ್ಕಿನೇ ಅವರು ಉದ್ಧಾರ ಆಗಿರೋದು ಅನ್ನೋದು ನನಗೆ. ಓದೋಕ್ಕೆ ಎಜುಕೇಷನ್ ಪ್ರಕಾರ ಯೂಸ್ ಆಗ್ತಿದೆ ನಮಗೆ. ಇಲ್ಲ ಏನಾದರೂ ನಮಗೆ ಇವಾಗ ಒಂದು ಸರ್ಚ್ ಮಾಡಬೇಕು, ಏನಾದರೂ ನಾವು ಒಂದು ಅಸೈನ್ಮೆಂಟ್ ಮಾಡಬೇಕು ಅಂದರೂ ಯೂಸ್ ಆಗ್ತಿದೆ. ಅದು ಬಿಟ್ಟು ಏನಾದರೂ ನಾವು ತಿಳ್ಕೊಬೇಕಂದ್ರೂ ಯೂಸ್ ಆಗ್ತಿದೆ. ಆಮೇಲೆ ಬೇರೆ ನೆಗೆಟಿವ್ ಕಮೆಂಟ್ಸ್ ಬರ್ತಾನೆ ಇರುತ್ತೆ. ಅದಕ್ಕೆ ನಾವು ರೆಸ್ಪಾಂಡ್ ಮಾಡಿದ್ರೆ ಅದು ವೇಸ್ಟ್, ನಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ನಾವು ರಿಯಾಕ್ಟ್ ಮಾಡಿದ್ರೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದರೆ ಅದು ಕರೆಕ್ಟಾಗಿ ಮಾಡ್ಬೋದು. ಅದೇ ಅದು ಮಾಡ್ತಾನೆ ಇರ್ತಾರೆ, ಅದು ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ. ಅವ್ರು ಮಾಡೋರು ಮಾಡ್ತಾನೆ ಇರ್ತಾರೆ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದರೆ ಎಲ್ಲ ಕರೆಕ್ಟಾಗಿರುತ್ತೆ.
ನನ್ನ ಪ್ರಕಾರ ತುಂಬ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾರೆ. ಲೈಕ್ ಅಂದರೆ ನಾನೇ ರೀಸೆಂಟಾಗಿ ಬಂದುಬಿಟ್ಟು ಏನು ಪ್ರಾಡಕ್ಟ್ ಆನ್ಲೈನಲ್ಲಿ ಹಾಕಿದೆ. ಬಟ್ ದೆನ್ ಅದು ಡಿಸ್ಪ್ಯಾಚ್ ಆಗಿದೆ, ಎಲ್ಲ ತೋರಿಸಿತ್ತು. ಬಟ್ ದೆನ್ ಮನೆಗೆ ಬಂದಿಲ್ಲ. ಸೊ ಲೈಕ್ ಪೇಮೆಂಟ್ ಎಲ್ಲ ಆಯಿತು. ಸೊ ವೇಸ್ಟ್ ಆಫ್ ಮನಿ ಆ ಥರ ಇದೆ. ಲೈಕ್ ಅಡ್ವಾಂಟೇಜಸ್ ತುಂಬ ಇದೆ. ಲೈಕ್ ಏನು ಹೇಳ್ಬೋದು, ಇನ್ಫಾರ್ಮೇಷನ್ ಸಿಗುತ್ತೆ ಸೋಷಿಯಲ್ ಮೀಡಿಯಾದಿಂದ, ಅವೇರ್ನೆಸ್ ಎಲ್ಲ ಸಿಗುತ್ತೆ. ಬಟ್ ದೆನ್ ಸೇಮ್ ಟೈಮ್ ಇದು ಇರುತ್ತೆ, ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಇವಾಗ ಅಂದರೆ ನಾವು ಫೇಕ್ ನ್ಯೂಸ್ ಅಂತ ಏನಾದರೂ ನಾವು ನೋಡಿದರೆ ನಾವು ಏನ್ಕೊತೀವಿ, ಓ ಇದು ನಿಜ ಓಕೆ ಅಂತ ನಂಬ್ತೀವಿ. ನಮ್ಗೆ ಅದು ಲೈಕ್ ವಿ ಕಾಂಟ್ ಬಿಲೀವ್, ನಮ್ಗೆ ನಂಬ್ಕೊಳ್ಳೋಕ್ಕಾಗಲ್ಲ ಏನು ಇದು ಏನು ಟ್ರೂ ಏನು ಫಾಲ್ಸ್ ಅಂತ. ಓಕೆ, ಅಂದರೆ ಕಮೆಂಟ್ಸ್ ಮಾಡೋರಿಗೆ ಏನು ಹೇಳೋದಂದರೆ ಆ ಥರ ಮಾಡಬಾರ್ದು. ಬಿಕಾಸ್ ಅದು ಒಂದು ಪರ್ಸನ್ಗೆ ಎಷ್ಟು ಡಿಪ್ರೆಷನ್ ಕೊಡುತ್ತೆ ಅದೆಲ್ಲ ನಾವು ಯೋಚನೆ ಮಾಡಲ್ಲ. ಸುಮ್ಮನೆ ಕಮೆಂಟ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ದೆನ್ ಅದು ಎಷ್ಟು ಮೆಂಟಲ್ ಸ್ಟ್ರೆಸ್ಸು, ಎಷ್ಟು ಡಿಪ್ರೆಷನ್ ಕೊಡುತ್ತೆ ಅಂತ ಯಾರು ಗೊತ್ತಲ್ಲ. ಹೌದು, ತುಂಬ ಫೇಕ್ ಪ್ರಾಡಕ್ಟ್ಸ್ ಬರ್ತಾ ಇದೆ. ಲೈಕ್ ನಾವು ಇಸ್ಕೋತೀವಿ, ಅದು ಚೆನ್ನಾಗಿರುತ್ತೆ ಅಂತ ಯೂಸ್ ಮಾಡ್ತೀವಿ, ಏನಾದರೂ ನಮಗೆ ಇದಾಗುತ್ತೆ, ಅದು ಹಾರ್ಮ್ಫುಲ್ ಆಗಿರುತ್ತೆ. ಸೊ ಅವೇರ್ ಆಗಿರಬೇಕು ನಾವೇ ಅಷ್ಟೇ. ಫೈನಲಿ ಅಂದರೆ ನಮ್ಮ ಅವೇರ್ನೆಸ್ಸಲ್ಲಿ ನಾವಿರಬೇಕು, ನಾವು ನೋಡ್ಕೋಬೇಕು ಅಷ್ಟೇ ಸರ್.